ಅಲ್ಲಿಂದ ಧಾರವಾಡ ಯೂನಿವರ್ಸಿಟಿ ಒಳಗೆ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡು ನಂತರ ಪ್ರಾಧ್ಯಾಪಕರಾಗಿ ನಿಪ್ಪಾಣಿಯಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಆಮೇಲೆ ಸವದತ್ತಿಯಲ್ಲಿ ಹೀಗೆ ಎಲ್ಲ ಹಲವು ಕಡೆ ಸೇವೆ ಸಲ್ಲಿಸುತ್ತಲಿರುವಾಗಲಿ ನಮ್ಮ KLE ಸಂಸ್ಥೆ ಅದು ಅಲ್ಲಿ ಕಾರ್ಯಾಧ್ಯಕ್ಷ ಅಂತ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಅದು ಇಂಥ ಒಂದು ವಿದ್ವತ್ ಪ್ರತಿಭೆ ಇದ್ದಂಥ ಈ ಒಂದು ಡಾಕ್ಟರ್ ಬಸವರಾಜ್ ಜಗಜಂಪಿ ಅವರು ನಮ್ಮ RLS ಕಾಲೇಜಿಗೆ ಪ್ರಿನ್ಸಿಪಾಲ್ ಆಗಿ ಬರ್ಬೇಕಂತೇಳಿ ಅವರ ಬಸಾಪು ನವರೇ ಆದಂಥ BS ಗವಿಮಠ್ ಸರ್ ಅಂತ ಅವರ ಒಂದು ಸಲಹೆಯಂತೆ ಅವ್ರನ್ನ ಕರ್ಕೊಂಡು ಬಂದು RLS ಕಾಲೇಜಿನ ಒಂದು ಪ್ರಾಚಾರ್ಯರನ್ನಾಗಿ ಮಾಡಿದ್ದಾರೆ ಸರ್. ನಿಜವಾಗಿ ಒಂದು ಭಾಗ್ಯ ಅಂತ ಅನಿಸ್ಬೋದು. ಯಾಕಂದ್ರೆ ಸರ್ ನಮ್ಮ ಅವರ ಒಂದು ನಿಟ್ಟಿನಲ್ಲಿ ನಮ್ಮ KLE ಸಂಸ್ಥೆ ಸರ್ ಈ ಬೇರೆ ಬೇರೆ ಸಾಹಿತಿಗಳು ದಿಗ್ಗಜರು ಅದು ವಿಶೇಷವಾಗಿ ನಮ್ಮ ಕುವೆಂಪುರು, J. ಶಿವರುದ್ರಪ್ಪನವರು, ಬೇಂದ್ರೆ ಅವರು, ಡಗರಿ ಕೃಷ್ಣ ಶರ್ಮ ಇಂಥ ಸಾಹಿತ್ಯ ದಿಗ್ಗಜರೆಲ್ಲ ಕರೆಸಿದ್ವಿ. ಅವರ ಕಡೆಯಿಂದ ಈ ಮಕ್ಕಳಿಗೆ ಒಂದು ಉಪನ್ಯಾಸಗಳನ್ನು ಮಾಡಿಸಿ ಒಟ್ಟಾರೆ ನಮ್ಮ KLE ಒಂದು ಕೀರ್ತಿ ರಾಜ್ಯ ರಾಷ್ಟ್ರ ಅಷ್ಟಲ್ಲದೆ ವಿಶ್ವದೆಡೆ ಪಸರಿವಂತ ಮಾಡುವಂಥ ಒಂದು ಶ್ರೇಯಸ್ಸರಿ ನಮ್ಮ ಡಾಕ್ಟರ್ ಬಸವರಾಜ್ ಜಗಜಂಪಿ ಅವ್ರದ್ದು ರೀ. ಅದಕ್ಕೆ ಆ ನಿಟ್ಟಿನಲ್ಲಿ ಈ ಮಾತನ್ನು ನಾನು ಹೇಳಿಲ್ಲ ರೀ, ಡಾಕ್ಟರ್ ಪ್ರಭಾಕರ್ ಕೋರೆ ಅವರೇ ಬಹಳ ಮೆಚ್ಚುಗೆಯಿಂದ ಹೇಳಿದರು. ಅದ್ರಲ್ಲಿ ನಾವು ಹೇಗೆ ಕರ್ಕೊಂಡು ಬಂದ್ವಿ ಅವರನ್ನ, ಮತ್ತು ಅವ್ರಿಗೆ ಆ ಸ್ಥಾನಕ್ಕೆ ಯೋಗಿದ್ರು ಅದರಲ್ಲಿ ಕಾರ್ಯಾಧ್ಯಕ್ಷರು ಪ್ರಸ್ತುತಪಡಿಸಿದ್ರು ಮಾಡಿದ್ದಾರೆ ಸರ್. ಮತ್ತು ಒಂಥರ ಹೆಮ್ಮೆಯಿಂದ ರೀ ಈ ಒಂದು ಕಾರ್ಯ ಆಗಿ ಬಂತರಿ. ಮತ್ತು ಅಲ್ಲಿ ಸರ್ ವಿಶೇಷವಾಗಿ ರೀ ಬಾಲ ಪ್ರತಿಭೆಗಳಿಗೂ ಸಹಿತ ಅವಕಾಶ ಇತ್ತು ರೀ. ಪ್ರಾರ್ಥನೆ ಮಾಡಿದವರು ಸಣ್ಣ ಒಂದು ಮಗುರಿದ್ದ ಚಿರಂಜೀವಿ ಧನ್ವಿನ್ ಅಂತೇಳಿ, ಸ್ವಾಗತ ಗೀತೆ ಹಾಡಿದವರು ಸಿಂಚನ, ನೇಹ, ಜ್ಯೋತಿ ಅಂತೇಳಿ ಮಕ್ಕಳು ರೀ. ಹಾಗೆ ಸರ್ ಪ್ರಾಸ್ತಾವಿಕವಾಗಿ ಮಾತಾಡಿದ್ರು ಸರ್ ನಮ್ಮ ಬಸವರಾಜ್ ಜಗಜಂಪಿ ಅವರು ತಮ್ಮ ಮಗನಿಗೆ ಕೂಡ ರೀ ಯಾರಿಗೇ ಒಂದು ಕೃತಜ್ಞತಾ ಭಾವ ಅನ್ನೋದು ಬೇಕ್ರಿ. ಯಾಕಂತಂದ್ರೆ ನಾವು ಉಣ್ಣುವಂಥ ಒಂದು ಅನ್ನದ ಋಣ ಅಂತ ತಿಳ್ಕೊಂಡ್ರಿ ತಮ್ಮ ಮಗನಿಗೆ ಲಿಂಗರಾಜ್ ಅಂತ ಹೇಳ್ತಾರೆ. ಲಿಂಗರಾಜ್ ಅವರು ಸರ್ ಇಷ್ಟು ಬಸವಾದಿ ಶರಣರ ಕುರಿತು ತಮ್ಮ ಇದನ್ನು ಮಾತುಗಾರಿಕೆಯನ್ನು ಸ್ಟಾರ್ಟ್ ಮಾಡಿ ಒಂದು ಹುಲಿಯ ಹೊಟ್ಟೆಯಲ್ಲಿ ಹುಲಿಯನ್ನು ಹೊರತೈತೆ ಅಂದಂಗ್ರಿ ಭಾಳ ಚಂದ ತಮ್ಮ ಇದು ಮಾಡ್ಕೊಂಡು ಪ್ರಸ್ತಾವ ಬಿಡುಗಡೆ ಹೇಳಿದ್ರಿ. ಶ್ರೀ ಲಿಂಗರಾಜ್ ಜಗಜಂಪಿ ಅಂತ ಅವ್ರ ಮಗ ಬಸವರಾಜ್ ಜಗಜಂಪಿ ಅವರು ಮಗ ಭಾಳ ಸುಂದರವಾಗಿ ಲಿಂಗರಾಜ್ ಅವರು ಯಾರು ನೆನಪು ತಮಗೆ ಅನ್ನದ ಮಾಡಿದ್ದಕ್ಕಾಗಿ ಲಿಂಗರಾಜ್ ತಮ್ಮ